ಅನೇಕ ಶರಣರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ನಮ್ಮ ದೇವರ ದಾಸಿಮಯ್ಯನವರು ಅಂತೇಳಿ ಒಬ್ಬರು ಆಗಿ ಹೋದ್ರು. ಆ ದೇವರ ದಾಸಿಮಯ್ಯನವರ ಒಂದು ವಚನವನ್ನ ಇವತ್ತು ಚಿಂತನಕ್ಕಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲೇ ಶರಣರು ಏನ್ರಿ ಅಂತಾರೆ, ಪರಮಾತ್ಮನ ಹತ್ತಿರ ಏನು ಕೇಳಬೇಕು ಏನ್ರಿ? ಪರಮಾತ್ಮನ ಹತ್ತಿರ, ದೇವರ ಹತ್ತಿರ, ಗುರುಗಳ ಹತ್ತಿರ ಏನು ಕೇಳಬೇಕ್ರಿ? ಬೇಡ್ಕೊಂಡ್ರ ಅವರು ಏನು ಕೊಡತ್ತೇಳಿ ಬೇಡ್ಕೊಂಡಾರು? ನಿಜಗೊಂಡ್ರು ಬೇಡ್ಕೊಂಡಾರ. ಬೇಡುವೆನ ಭವ ನಿಮ್ಮನು ಭವ ಭವದೊಳು ಮಾಡ್ಯನಗೊಲಿದು ಸುಗುಣ ಸಂತತಿಯನು ಇಂತು. ಹೇ ಪರಮಾತ್ಮ ನನಗೆ ಕೊಡು ಅಂದ್ರೆ ಬೇಡುವೆನ ಭವ. ಹೇ ಅಭವ, ಅಭವ ಅಂದ್ರೇನ್ರಿ? ಹೇ ಭವರಹಿತನಾಗಿರ್ತಕ್ಕಂಥ ಪರಮಾತ್ಮನೇ, ನಿನ್ನನ್ನ ಕುರಿತು ನಾ ಬೇಡ್ಕೋತನಂತಾರ ನಿಜಗುಂಡ್ರಾದ್ರೂ ಕೂಡ. ಬೇಡುವೆನ ಭವ ನಿಮ್ಮನು ಭವ ಭವದೊಳು, ನನಗೆ ಅನೇಕ ಜನ್ಮಗಳನ್ನ ಕೊಡು. ಬ್ಯಾಡ ಅನ್ನಂಗಿಲ್ಲ, ಅನೇಕ ಜನ್ಮಗಳನ್ನು ಕೊಡು. ಆ ಜನ್ಮ ಕೊಟ್ಟು ಇಂಥದ ನನಗೆ ಕೊಡು ಅತ್ತಾರ. ಸುಗುಣ ಸಂತತಿಯನು ಇಂತು, ಸುಗುಣ ಒಳ್ಳೆಯ ಸದ್ಗುಣಗಳನ್ನ ಕೊಡು ಅಂತೇಳಿ ಅವರಾದ್ರೂ ಕೂಡ ಪರಮಾತ್ಮನ ಹತ್ತಿರ ಬೇಡ್ಕೊಂಡಾರ. ಯಾಕ್ರಿ ಅಂದ್ರೆ ಏನು ಕೇಳಬೇಕನ್ನೋದು ನಮಗ ಗೊತ್ತಿರ್ಬೇಕ್ರಿ. ಗೊತ್ತಿದ್ರೆ ಕೇಳಕ್ ಬರ್ತೈತಿ, ಗೊತ್ತಿದ್ರೆ ಇಲ್ದ್ರೆ ಏನಾರ ಕೇಳ್ತೀವಿ ನಾವು, ಹೌದಲ್ರಿ? ಏ ಹುಡುಗರ್ಯಾ ಸುಮ್ ಕುಂಡ್ರಿಪ್ಪ, ಎಲ್ಲಿ ಹೊಕ್ಕಿ ನೋಡ್ರಿ ಈ ಹುಡುಗರ್ದು ನಮ್ ಕಾಟ. ಎಲ್ಲಿ ಹೊಕ್ಕಿ ಹೋಗಿ ನೋಡ್ರಿ, ಹ್ಞೂ ಅಂತೇಳಿ ಹಡ್ದಿರ್ತೀರ. ಮೊನ್ನೆ ಒಬ್ಬಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿನ್ರಿ. ಆಕೆ ಕಾರ್ಯಕ್ರಮಕ್ಕೆ ಹೋಗಿನಿ. ಆ ಹೆಣ್ಮಗಳು ಹಿಂದೆ ಅಡ್ಡದಾವ್ರಿ, ಮುಂದೆ ಅಡ್ಡದಾವ, ಬಗಲಾಗ ಒಂದ, ಹೆಡ್ಕಿನ ಮ್ಯಾಗ ಒಂದ ಕರ್ಕೊಂಡು ಬರಾಕೈತೇಳ ಆಕೆ. ನಾ ಒಂದು ಮಾತು ಕೇಳಿನಕ್ಕಿನ, ಯವ್ವಾ ನೀ ಯಾಕೆಪ್ಪ ಅಂದಾಕೆ, ನೀ ಅಂಗನವಾಡಿ ಟೀಚರ್ ಅದೇನವ ಅಂತ ಕೇಳಿನಕ್ಕಿನ. ಯಾಕ್ರಿ ಅಜ್ಜಾರ ಅಂದ್ಲಕ್ಕಿ, ಯಾಕ್ರಿ ಅಜ್ಜಾರ ಅಂದ್ಲ. ಮತ್ತೆ ಇವೆಲ್ಲ ಯಾರು ಆತ ನಾ ಕೇಳಿ, ಇವೆಲ್ಲ ನನ್ನ ಯಪ್ಪ ಅಂದ್ಲಕ್ಕಿ. ನಾನು ಇಟ್ಟು ಹಡ್ದಿ ಅನ್ನೇನೆ, ಇನ್ನೂ ಅರ್ಧ ಮನ್ಯಾಗ ಬಿಟ್ಟು ಬಂದನಿಯಪ್ಪ ಅಂದ್ಲಕ್ಕಿ. ಇರ್ಲಿ ಹಡಿರಿ ಬ್ಯಾಡ ಅನ್ನಂಗಿಲ್ಲ, ಅವ್ ನಮಗ್ ತಂದು ಮೂಲ ಮಾಡಬ್ಯಾಡ್ರಿ. ಇರ್ಲಿ. ಅದಕ್ಕೆ ಏನು ಕೇಳಿದಾರ, ದೇವರ ಹತ್ತಿರ ಏನು ಕೇಳಬೇಕು ಅಂತ ಕೇಳೋದನು ಎಲ್ಲರಿಗೂ ಗೊತ್ತಾಗಂಗಿಲ್ಲ. ಅದ ಕೇಳೋದನು. ಒಮ್ಮೆ ಒಂದ್ ಊರಾಗ ಒಂದಿಬ್ರು ಗಂಡ ಹೆಂಡತಿ ಇದ್ರ. ಮತ್ ಇಬ್ರ ಇದ್ರನ್ರಿ ಸ್ವಾಮಿಗಳ ಅದ್ ಕೇಳಿರಿ ಯಾರ್ರಿ? ಇಬ್ರ ಇದ್ರ ಊರ್ ಹೆಂಗಾಕೈತಿ, ಹೌದಲ್ರಿ? ಒಂದಿಬ್ರು ಗಂಡ ಹೆಂಡತಿ ಇದ್ರು. ಇರಾನ ಹೆಂಡತಿ ಹೊಟ್ಲೆ ಇದ್ಲಕ್ಕಿ, ಹೊಟ್ಲೆ ಇದ್ಲು. ಮೊದಲ ಆಕಿಗೆ ಒಂದು ಮಗ ಇತ್ತು, ಒಂದು ಮಗು, ಒಂದು 3 ವರ್ಷದ ಮಗು ಇತ್ತು. ಅದು ಹುಡುಗ ಇತ್ತು. ಮುಂದ ಹಿಂಗ ಬ್ಯಾಸ್ಗಿ ದಿನ ಇತ್ತು, ಬೆಳದಿಂಗಳಿತ್ತು, ಹುಣ್ಣಿಮೆ ದಿನ. ಇಬ್ರು ಕೂಡ ಮಾತಾಡ್ಕೋತ ಕೂತಿದ್ರು. ಎಲ್ರಿ? ಬೆಳದಿಂಗಳದಾಗ ಹೊರಗಡೆ ಮನಿ ಮುಂದೆ ಕಟ್ಟಿತ್ತು, ಕಟ್ಟಿ ಮ್ಯಾಗ ಕೂತಿದ್ರು ಮಾತಾಡ್ಕೋತ. ಗಂಡ ಹೇದತ್ತ, ಏ ಇದೂ ಸಲ ನೀ ಗಂಡ ಹಡಿತಿ ಅಂದವ್. ಏನ್ರಿ? ಇದೂ ಸಲ ನೀ ಗಂಡ ಹಡಿತಿ ಅಂದ. ಆಕೆ ಅನ್ಲತ್ತ, ಇಲ್ರಿ ನಾ ಹೆಣ್ ಹಡಿತನು ಅಂದ್ಲಾಕಿ. ಹೌದಲ್ರಿ? ಹೆಣ್ಮಕ್ಳಿಗೆ ಇನ್ನೊಂದು ತಿಳ್ಕೋರ್ ನೀವು, ಈ ಹೆಣ್ಣು ಮಕ್ಕಳು ಇರ್ತಾವಲ್ಲ ಅವ ಭಾಳ ಚಲೋ, ಹೌದಲ್ಲೇ ಹೋಗ್ಕೊಡ್ರಿ? ಇವು ನಮ್ಮಂತ್ಯಕ್ ಬರ್ತಾರ, ಏನ್ರಿ ಅಪ್ಪಾರ ನನಗ್ ಬರೀ 2 ಹೆಣ್ಣ ಹುಟ್ಟ್ಯಾವು ಅತ್ ಬರ್ತಿರ್ತಾರ. ಅದ ಚಲೋ ಅಂತನ. ಅದ್ಯಾಂಗ್ರಿ ಸ್ವಾಮಿಗಳು ಅಂತ ಒಬ್ಬ, ನಾಳೆ ನಿಮ್ಮನ್ನ ಗ್ವಾಡಿ ಕುಣಿಸಿದಾಗ ಅಳು ಯಾವ ಗಂಡ್ಯಾಗಳು? ಈ ಗಂಡ್ಯಾಗಳು ಅಳ್ಳಂಗಿಲ್ಲ, ಅಳು ಯಾವ್ರೆ? ಕೂತಾವ್ ನೋಡ್ ನಮ್ಮ ಹೋಗುಳ, ಇವಟ ಹಾಡ್ಯಾಡ್ಕೊಂಡು ಅಳ್ತಾವು. ಕಳ್ಳಿರ್ತೈತಿ ನಮ್ಮವ್ವ ನಮ್ಮ ಅಪ್ಪ ಅಂತೇಳಿ. ಅವ ಗಬರೆ ಗಂಡು ಮಕ್ಕಳ ಇದ್ವಾರ ಸಸ್ತ್ಯಾರ ಅಳ್ತಾರ, ಅವರು ಅಳ್ತಾರ. ಹೆಂಗ ಲೋಕ ನಿಮಿತ್ತಿಗೆ ಅಳ್ತಾರ. ಅವಕ್ಕ ಕಣ್ಣಾಗ ನೀರ್ ಇರಂಗಿಲ್ಲ, ಮೂಗ್ನಾಗ ಸುಂಬಳಿ ಇರಂಗಿಲ್ಲ. ಅದಕ್ಕೇನು ಅಂತಾರ, ಆಕೆ ಅನ್ಲತ್ತ, ನಾ ಈ ಸಲ ಹೆಣ್ಣು ಹಡಿತೀನ್ರಿ ಅಂದ. ಏನಂದ್ಲು?
ನಾ ಈ ಸಲ ಹೆಣ್ ಹಡಿತೀನ್ರಿ ಅಂತಂದ. ಅವಂದ ಇಲ್ಲ ನೀ ಗಂಡ ಹಡಿತೀಯ ನಾವು. ಇವ್ ಗಂಡ ಅನ್ನವ, ಅಕ್ಕಿ ಹೆಣ್ ಅನ್ನಕ್ಕಿ. ಮತ್ ಇಬ್ಬರು ಜಗಳ ಯಾವಾಗ ಮುಗಿಬೇಕಿದ? ಇಬ್ಬರು ಜಗಳ ಮುಗಿಲಿಲ್ಲ. ಅಂದತ್ತ, ಇದು ನಮ್ಮ ಜಗಳ ಮುಗಿಯಂಗಿಲ್ಲ. ಇಬ್ಬರು ಕೂಡ ಆ ಹುಡುಗ ಏನನ್ನಲ್ಲ, ಹುಡುಗನ ಕೇಳುನು ಅಂದ್ರ. ಆ ಹುಡುಗನ ಕೇಳುನತ್ತ ಹುಡುಗನ ಕರೆದ್ರು. ನಿನಗೇನು ತಮ್ಮ ಬೇಕು? ಹೌದಾ, ನಿನಗೇನು ತಮ್ಮ ಬೇಕು, ಏನ ತಂಗಿ ಬೇಕು, ಏನ್ ಬೇಕು ತಮ್ಮ ಅಂತಂದ್ರ ಆ ಹುಡುಗ ಏನ್ ಕೇಳ್ಬೇಕ? ನನಗ ತಮ್ಮನೂ ಬೇಡ, ತಂಗಿನೂ ಬೇಡ, ನನಗ ಆಡಾಕ್ ಒಂದು ನಾಯಿ ಕುಣ್ಣಿ ಬೇಕು ಅಂತದ. ಅಂದ್ರ ಆ ಹುಡುಗನಿಗೆ ನಾ ಏನ್ ಕೇಳ್ಬೇಕು ಅನ್ನೋದು ಗೊತ್ತಿತ್ತನ್ರಿ? ಅದಕ್ಕೆ ಗೊತ್ತಿತ್ರ ಹುಡುಗನಿಗೆ ಏನ್ ಕೇಳ್ಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ ಅದಕ್ಕೆ. ಹಂಗೇನು ಅದಕ್ಕೆ ದಾರ ಶರಣ್ರಿ ಏನು ಕೇಳ್ಕೊಂಡ್ರು ಅದಕ್ಕಂತಾರೆ. ಇವತ್ತು ವಚನದಲ್ಲಿ ಅವ್ರು ಹೇಳ್ರು, ಕರಿಯ ನಿತ್ತೊಡೆವಲ್ಲೆ, ಶಿರಿಯ ನಿತ್ತೊಡೆವಲ್ಲೆ, ಹಿರಿದಿಪ್ಪ ರಾಜವ ನಿತ್ತೊಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯಕಾನ ರಾಮನಾಥ. ನೋಡ್ರಿ, ಅವರು ಕೇಳ್ಕೊಂಡ್ರು. ಏನ ಅವ್ರು ಹೇಳ್ತಾರ, ಕರಿಯ ನಿತ್ತೊಡೆವಲ್ಲೆ. ಕರಿ ಅಂದ್ರೆ ಏನ್ರಿ? ಕರಿ ಅಂದ್ರ ಆನಿ, ಹೌದಲ್ರಿ? ಆನಿ ಕೊಡ್ತನಂದ್ರು ಬ್ಯಾಡ ಅಂದ್ರ ಪರಮಾತ್ಮನಿಗೆ. ಪರಮಾತ್ಮ, ನೀ ಆನಿ ಕೊಡ್ತನಂದ್ರು ಬ್ಯಾಡ. ಅವ್ ಪರಮಾತ್ಮ ಅಂತಾನ, ಹೌದಪ್ಪ ನೀ ಆನಿ ಅಟ್ಟ ತಗೊಂಡ್ ಏನ್ ಮಾಡ್ಲತ್ತ ನೀ ಅಂದ್ಗಿಂದಿ, ನಿನಗೆ ಏನು ಕೊಡ್ತನೋ ಅದ್ ಕೇಳಿದಾರ. ಏನು ಕೊಡ್ತನೋ ಅಂತಾರ, ಸಂಪತ್ತನ್ನ ಕೊಡ್ತನ, ಹೌದಲ್ಲ? ಸಿರಿಯ ನಿತ್ತೊಡೆವಲ್ಲೆ. ಆದ್ರೆ ನಾವು ಆನಿ ಬ್ಯಾಡ ಅನ್ನಬಹುದು, ಹೌದಲ್ರಿ? ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ನಾವು ಆನಿ ಯಾಕತ್ತಾರ, ಅದು ಆನಿಗೆ ದಿನ ಎಲ್ಲಿ ಟ್ರ್ಯಾಕ್ಟರ್ ಗಟ್ಲೆ ಮೇವು ತಂದು ಹಾಕೋದು, ಕಣಿಕೆ ತಂದು ಹಾಕೋದು ಆಗುವುದಿಲ್ಲ, ಹೌದಲ್ರಿ? ಆನಿ ಬ್ಯಾಡ ಅನ್ನಬಹುದು ನಾವು. ಆದ್ರೆ ಎರಡನೇದತ್ಲೆ ಸಿರಿಯ ನಿತ್ತೊಡೆವಲ್ಲೆ. ಸಿರಿ ಅಂದ್ರೆ ಏನು? ಸಂಪತ್ತ. ಶರಣರು ಸಂಪತ್ತು ಕೊಡ್ತನಂದ್ರು ಬ್ಯಾಡ ಅಂದ್ರ. ಆದ್ರ ನಾವು, ನಾ ನಿಮ್ಮನ್ನೊಂದು ಮಾತು ಕೇಳ್ತಾನೆ, ದೇವ್ರ ನಿಮ್ಗ ಸಂಪತ್ತು ಕೊಡ್ತಾನ ಅಂತ ಹೇಳಿ ಬಂದ ಅಂದ್ರ ಬರಂಗಿಲ್ಲ. ಆ ಮಾತು ಬೇರೆ, ಹೌದಲ್ರಿ? ದೇವ್ರು ಬರ್ತಾವ ನಮ್ಮ ಅಂತ್ಯಕ್ಕ, ದೇವ್ ಬರುವಾಲು ನಮ್ಮ ಅಂತ್ಯಕ್ಕ. ಏನ್ರಿ? ಹುಡುಗರ ಸುಮ್ ಕುಂಡ್ರಿಪ್ಪ. ದೇವ್ರ ಯಾವಾಗ ಬರ್ಬೇಕು? ಅಕಸ್ಮಾತ್ ದೇವ್ರ ಬಂದ ನಿನಗ ಸಂಪತ್ತು ಕೊಡ್ತಾನಪ್ಪ ಅಂದ್ರ ಒಬ್ಬರೇ ಒಲ್ಲೆ ಅಂತೀವನ್ರಿ. ಸಂಪತ್ತು ಒಲ್ಲೆ ಅಂದವ್ರು ಯಾರು ಅದಾರ್ರಿ? ಸಂಪತ್ತು ಒಲ್ಲೆ ಅಂದವ್ರು ಯಾರ್ರಿ ಅಂತಾರ? ಜ್ಞಾನಿಗಳ ಮಾತ್ರ ಸಂಪತ್ತು ಒಲ್ಲೆ ಅಂದರು. ಶರಣರು, ಸಂತರು, ಹೌದಲ್ರಿ? ಸಂಪತ್ತು ಒಲ್ಲೆ. ಅದಕ್ಕ ಕನಕದಾಸರು ಒಂದು ಮಾತು ಹೇಳ್ತಾರ, ದಾಸರೋ ನಾವು ಹರಿದಾಸರೋ, ಕಾಸು ಕವಡಿ ಕಾಲಿಲ್ವದಿದು, ಈಶನೊಲಿಸುವಂತ ದಾಸರೋ ನಾವು ಹರಿದಾಸರು ಅಂತಾರ ಕನಕದಾಸರು. ನೋಡ್ರಿ, ಕನಕದಾಸರ ಕೇಳಿರ್ಬೇಕು ನೀವು. ಅವನಿಗೆ ಕನಕ ಅಂತೇಳಿ ಯಾವಾಗ ಹೆಸರು ಬಂದದ್ ಗೊತ್ತೈತೇನ್ರಿ? ಕನಕ ಅಂತೇಳಿ. ಕನಕದಾಸರು ಮೊದಲ ಅವ್ರ ಹೆಸರು ಏನ್ರಿ ಅಂತಾರ? ತಿಮ್ಮಪ್ಪ ಅವನ ಹೆಸರು. ಏನ್ರಿ? ತಿಮ್ಮಪ್ಪ ಅವನ ಹೆಸರು. ಅವ್ರ ತಾಯಿ ತಂದೆ ತಿರುಪತಿ ತಿಮ್ಮಪ್ಪನ ಭಕ್ತರ ಅವರು. ತಿರುಪತಿ ತಿಮ್ಮಪ್ಪನಿಗೆ ಹರಕಿ ಹೊತ್ತ, ಎಂತ ಹರಿಕಿರಿ! ಬಾಡದಿಂದ ಎಲ್ಲಿ ತಕ ನಡ್ಕೋತ ಹೋಗಿದ್ರಿ ಅಂತಾರ? ಅವತ್ತಿನ ಕಾಲದಲ್ಲಿ ತಿರುಪತಿ ತಕ ನಡ್ಕೋತ ಹೋಗಿದ್ರ ಅವರು. ಈಗ ಹೆಂಗ ಶ್ರೀಶೈಲಕ್ಕೆ ನಡ್ಕೋತ ಹೋಗ್ತಾರಲ್ಲ, ಹಂಗಿಬ್ರು ಕೂಡ ತಿರುಪತಿ ತಿಮ್ಮಪ್ಪನಿಗೆ ಹರಕಿ ಹೊತ್ತ ಮಗನ ಹಡದ್ರು. ಅವನ ಮೊದಲೇ ಗಂಡ ಮಗ ಹುಟ್ಟಿತು. ಆ ಮಗನಿಗೆ ತಿಮ್ಮಪ್ಪ ಅಂತೇಳಿ ಹೆಸರಿಟ್ರು. ತಿಮ್ಮಪ್ಪ ಅಂತೇಳಿ ಹೆಸರಿಟ್ಟಾಗ ಮುಂದ ಅವರ ತಂದೆ ಬೀರನಾಯಕ 84 ಹಳ್ಳಿ ಧನನಾಯಕ ಇದ್ದ. ಈಗ ಉಸ್ತುವಾರಿ ಸಚಿವ ಅಂತಿರ್ಲೆ ನಾವು. ಒಂದಲ್ಲ ಎರಡಲ್ಲ 84 ಹಳ್ಳಿಯ ನಾಯಕ ಇದ್ದಾವ್. ಮುಂದ ಯುದ್ಧದಲ್ಲೇ ಏನಾಗ್ತದ ಅದಕ್ಕೆ ಇದ್ದಾರ, ಅವ ಇನ್ನೂ ವಯಸ್ಸದಲ್ಲೇನ ಮಡದ್ ಹೋಗ್ತಾನ ತಂದೆ.
ಆ ಅಧಿಕಾರಿ ಯಾರಿಗೆ ಬರ್ತದ್ರಿ ಅಂತ ಕೇಳಿದಾರ ತಿಮ್ಮಪ್ಪನಿಗೆ ಬರ್ತದ. ತಿಮ್ಮಪ್ಪನಿಗೆ ಬಂದಾಗ ಅವನಿಗೆ ಎಲ್ಲರೂ ತಿಮ್ಮ ನಾಯಕ ಅಂತೇಳಿ ಕರೀತಾ ಇದಾರ. ತಿಮ್ಮ ನಾಯಕ ಅಂತೇಳಿ ಕರೆದಾಗ ಮುಂದೆ ಏನಾಗ್ತದ್ರಿ ಅಂತ ಕೇಳಿದಾರ, ಆ ಹೊಲ ಉಳ್ಳುವಾಗ ಆ ಬಂಗಾರದ ತೆಪೇಲಿ ಹತ್ತತಿ. ಬಂಗಾರದ ತೆಪೇಲಿ ಹತ್ತತೆ ಅಕಸ್ಮಾತ್ ಅದ ನಮಗ ನಿಮಗ ಹತ್ತಿದ್ರ ಏನ್ ಮಾಡ್ತೀವಂದ್ರ ತುಡುಗಲಿ ಓದು ಮನ್ಯಾಗ ಇಟ್ಕೋತಿದೀವು, ಹೌದಲ್ರಿ? ಆದ್ರ ಅವ ಏನ್ ಮಾಡಿದ ಆತಾರ, ಇದು ರಾಜರ ಸ್ವತ್ತ, ರಾಜರಿಗೆ ಅರ್ಪಿಸಬೇಕು ಅಂತೇಳಿ ಅವ್ರ ಕನಕದಾಸರಿದ್ದಾಗ, ಯಾವ ಕೃಷ್ಣದೇವರಾಜ ಒಡೆಯರ ಆಡಳಿತ ಇತ್ತಾಗ ಅವರಿಗೆ ಅರ್ಪಿಸಬೇಕು ಅಂತಂದಾಗ ಅವ್ರು ಹೇಳ್ರು, ನೋಡಪ್ಪ ಇದ ನಿನ್ನ ಭೂಮಿಯಲ್ಲೇ ನಿನಗ ದೊರಕೈತಿ, ನೀ ಅದ ನಿನಗ ಸಲ್ಲಿದು, ನೀ ಏನಾರ ಧರ್ಮ ಕಾರ್ಯಗಳಿಗೆ ಉಪಯೋಗ ಮಾಡು ಅಂದ್ರ ಅವ್ರು. ಆಗ ಅವ ಏನು ಮಾಡಿದ ಅಂತ ಕೇಳಿದಾರ, ತಿಮ್ಮ ನಾಯಕ. ಕನಕ ಅಂದ್ರ ಸಂಸ್ಕೃತದಲ್ಲಿ ಬಂಗಾರ ಅದ. ಈ ಕಡೆ ಲಕ್ಷ ಕೊಡ್ರಿ, ಕನಕ ಅಂದ್ರೆ ಏನ್ರ ಬಂಗಾರ. ಅವ ಏನು ಮಾಡಿದ ಅಂತ ಕೇಳಿದಾರ, ಆದಿಕೇಶವನ ಮಂದಿರವನ್ನ ಕಟ್ಟಿಸಿದ. ಇಷ್ಟ ಅಲ್ಲ, ನೀವು ಕಾಗಿನೆಲೆಗೆ ಅದು ಹೋದ್ರಿ ಅಂತಾರ, ಅಲ್ಲಿ ಆದಿಕೇಶವನ ಮಂದಿರ ಒಂದೈತಿ ನೋಡ್ರಿ, ಅದನ್ನ ಕಟ್ಟಿಸಿದವ್ರು ಯಾರು ಅಂತಾರೆ, ಕನಕದಾಸರ ಅವತ್ತಿನ ಕಾಲದಲ್ಲಿ. ಆಮೇಲೆ ಏನು ಮಾಡಿದ ಅಂತಾರ, ಬಂಗಾರವನ್ನ ದಾನ ಮಾಡ್ತಾ ಇದ್ದಾನ್ರಿ. ಅವನ ಕೈಗೆ ಎಟ್ಟ ಬರ್ತದ ಮುಟಿಗಿಲೆ ಅಷ್ಟಟ್ಟ ಬಡಬಗ್ಗರಿಗೆ ದಾನ ಮಾಡಿದ. ಆಗೆಲ್ಲ ಪ್ರಜೆಗಳೆಲ್ಲ ಅವನಿಗೆ ಏನಂತೇಳಿ ಕರೆದ್ರು ಅಂತ ಕೇಳಿದಾರ, ಆ ತಿಮ್ಮ ನಾಯಕ ಅನ್ನೋ ಹೆಸರು ಹೋಗಿ ಕನಕ ನಾಯಕ ಅಂತೇಳಿ ಹೆಸರಿರ್ಬೇಕು. ಯಾದನ್ರಿ, ಬಂಗಾರ ತನ್ನ ಭೂಮಿಯಲ್ಲಿ ಸಿಕ್ಕದ ಬಂಗಾರವನ್ನೇ ದಾನ ಮಾಡಿದ ಪುಣ್ಯಾತ್ಮ. ನಾವು ಮಾಡ್ತೀವ್ರೆ, ನಾವು ಕೊಡ್ತೀವಿ, ಬೇಕನ್ನುವ ಭಯಕ್ಕೆ ನಮ್ಮಲ್ಲೇ, ಅವರೆಲ್ಲೇ. ಅದನ್ನ ಬಂಗಾರವನ್ನ ದಾನ ಮಾಡಿದಕ್ಕಾಗಿ ಅವನಿಗೆ ಏನು ಬಂತು ಅಂತ ಹೆಸರು ಕೇಳಿದಾಗ ಕನಕ ನಾಯಕ ಅಂತ ಹೇಳಿ ಬಂತು. ಮುಂದೆ ಅವನಿಗೆ ವೈರಾಗ್ಯ ಬರ್ತದ. ಅವೆಲ್ಲ ಕತೆ ಬಹಳ ದೊಡ್ಡ ಇರ್ತಾವ. ವೈರಾಗ್ಯ ಬಂದ ಏನು ಮಾಡಿದ ಅಂತ ಕೇಳಿದಾರ, ಅವ ಯಾರ ದಾಸ ಆದ್ರಿ ಅಂತ ಕೇಳಿದಾರ, ಅದಕ್ಕೆ ಅವನಿಗೆ ಭಕ್ತ ಕನಕದಾಸ ಅಂತ ಹೇಳಿಸಿರ್ಬೇಕು. ಯಾಕ ಭಗವಂತನ ದಾಸ ಅದ. ದಾಸರು ನಾವು ಹರಿದಾಸರು. ನೋಡ್ರಿ, ನಾ ಯಾರ ದಾಸ ಅಂದ್ರ ನೀವು ದಾಸರದಿರಿ. ಯಾರ ದಾಸರು? ಹೆಣ್ಣು ಹಣ್ಣು ಮಣ್ಣು, ಹೌದಲ್ರಿ? ಅದಕ್ಕೆ ಶರಣರು ಹೇಳ್ರು, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ. ನಾವು ಹಣ್ಣಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ನಾವೇನು ಮಾಡಿದ್ರಿ ಅದಕ್ಕೆ ಇದಾರ, ನಾವು ಪ್ರಾಣವನ್ನು ಕೊಡ್ತೀವಿ ನಾವು, ಹೌದಲ್ರಿ? ಇದಕ್ಕಾಗಿ ಹೋರಾಡವ್ರು ನಾವು. ಅದಕ್ಕೇನು ಅದಕ್ಕೆ ಇದಾರ, ಅವ್ರು ಏನು ಮಾಡ್ರು ಅದಕ್ಕೆ ಇದಾರ, ಅದಕ್ಕೆ ಅವರು ದಾಸರು. ನಾವು ಹೆಣ್ಣು ಹಣ್ಣು ಮಣ್ಣಿನ ದಾಸರು ನಾವೆಲ್ಲೇ, ಅದಕ್ಕೆ ದಾಸರು ನಾವು ಹರಿದಾಸರು. ನಾ ಪರಮಾತ್ಮನ ದಾಸರಂತ ಹೇಳ್ತಾರ. ಕಾಸು ಕವಡಿ ಕಾಲಿಲ್ವದಿದು. ನೋಡ್ರಿ, ಬಂಗಾರವನ್ನೇ ಏನು ಮಾಡಿದ ಅದಕ್ಕೆ ಇದಾರ, ತನ್ನ ಭೂಮಿಯಲ್ಲಿ ಸಿಕ್ಕದ ಬಂಗಾರವನ್ನೇ ಬಡಬಗ್ಗರಿಗೆ ದಾನ ಮಾಡಿ, ಆಗ ಕನಕ ನಾಯಕ ಆದ. ಮುಂದ ಭಗವಂತನ ದಾಸ ಆದ. ಅದಕ್ಕೆ ಅವನಿಗೆ ಕನಕ ದಾಸ ಅಂತೇಳಿ ಬಂತು. ಅದಕ್ಕೆ ಭಕ್ತ ಕನಕದಾಸ. ಭಕ್ತನಾದ ಯಾರಿಗೆ? ಭಗವಂತನ ದಾಸ ಆದವು. ಹಂಗೇನು ಅದಕ್ಕೆ ಇದಾರ, ಶರಣರಾಗಲಿ, ಸಂತರಾಗಲಿ, ದಾಸರಾಗಲಿ, ಸಂಪತ್ತು ಬಂದಾಗ ಕೂಡ ಆ ಸಂಪತ್ತಿನ ಬೆನ್ನ ಹತ್ತಲಿಲ್ಲ ಅವರು. ಅದಕ್ಕೆ ಸಿರಿಯ ನಿತ್ತೊಡೆವಲ್ಲೇ. ಪರಮಾತ್ಮ ಏನಿ ಸಂಪತ್ತು ಕೊಡ್ತಾನಂದ್ರು ಬ್ಯಾಡ ಅಂತಾರ ಅವರು. ನಾವ್ರೆ ಒಬ್ಬ ಶೇಟ್ ಇದ್ದತ್ತ, ಶೇಟ್ ಇರಾನ ಅವನ ಕೈಯಾಗ ಕಾರ್ಕೂನ್ ಇರ್ತಾನಲ್ಲ, ಆ ಕಾರ್ಕೂನ್ ಕೇಳಿದತ್ತ, ನನ್ನ ಆಸ್ತಿಯರೇ ಎಟ್ಟದ ಲೆಕ್ಕ ಮಾಡು ಅಂದತ್ತ. ನನ್ನ ಆಸ್ತಿ ಎಟ್ಟದ ಲೆಕ್ಕ ಮಾಡು ತಂದಾಗ ಅವನ್ ಲೆಕ್ಕ ಮಾಡ್ಕೋತ ಹೋದತ್ತ. ಅವನ ಆಸ್ತಿ ಎಟ್ಟಿತ್ರಿ ಅತ್ತಾರ, 11 ತಲಿ ತಿನ್ನುವಟ್ಟಿತ್ತು. ಎಟ್ರಿ? 11 ತಲಿ ಕೂತ ತಿನ್ನುವಟ್ಟ ಅವನ ಆಸ್ತಿ ಇತ್ತು. ಅದಕ್ಕೆ ಅವ ಶೇಟ್ ಅಳ್ಳಾಕೈದ್ದತ್ತ. ಕಾರ್ಕೂನ್ ಕೇಳಿದತ್ತ, ಏನು ಮಾರಾಯನ, 1 ತಲಿ ಅಲ್ಲ, 2 ತಲಿ ಅಲ್ಲ, 3 ತಲಿ ಅಲ್ಲ, 11 ತಲಿ ಕೂತ ತಿಂದ್ರು ಸವಿಲ್ದಟ್ಟು ಸಂಪತ್ತು ಗಳಿಸೇದಿ.
ಇನ್ನೂ ಅಳ್ಳಾಕೈತಿದಿಲ್ಲ ಯಾಕ ಅಂತ ಕೇಳಿದತ್ತ ಕಾರ್ಕುನ. ಅವ ಸೇಟ್ ಹೇಳಿದತ್ತ, ಯಪ್ಪ 12 ನೆತ್ತಲಿ ಅವಾಗಿಲ್ಲ ಆತಲ್ಲೋ ಯಪ್ಪ ಅಂದೋತು. ಎಟ್ರಿ 12ನೇ ತಲೆ ಅವಾಗಿಲ್ಲ ಆತಲ್ಪ ಅಂತೇಳಿ ಅಳ್ಳಾಕೈತಿದತ್. ಹಂಗ ನಾವು ಪರಮಾತ್ಮ ಎಷ್ಟು ಕೊಟ್ರು ಕೂಡ ನಾವು ಬ್ಯಾಡ ಅನ್ನೋ ಮಂದಿ ಅಲ್ಲ. ಅದಕ್ಕೆ ಹೇಳ್ತಾರ ಅವ್ರ, ಏನ್ರಿ ಅದ್ ಕೇಳಿದಾರ, ಸಿರಿಯ ನಿತ್ತೊಡೆವಲ್ಲೆ. ಬರೇ ಸಂಪತ್ ಅಟ್ಟ ಅಲ್ಲ, ಮಾತವ್ರು ಹೇಳ್ತಾರ ಹಿರಿದಿಪ್ಪ ರಾಜವ ನಿತ್ತೊಡೆವಲ್ಲೆ. ಇಡೀ ರಾಜ ವೈಭೋಗವನ್ನೇ ನನಗ್ ಕೊಡ್ತನಂತಂದ್ರು ಕೂಡ ಅದನ್ನು ಕೂಡ ಏನ್ ಹೇಳ್ರು ಅಂತಾರ, ಅದನ್ನು ಬ್ಯಾಡ ಅಂದ್ರ ಅವ್ರು. ಅದಕ್ಕ ಬಸವಣ್ಣ ಅವ್ರ ಒಂದ್ ಕಡೆ ಹೇಳ್ತಾರ, ಏನ್ರಿ ಅಂತಾರ, ಹೊಣ್ಣಿನೊಳಗೊಂದ್ವರೆಯ. ಏನ್ರಿ ಹೊಣ್ಣಿನೊಳಗೊಂದ್ವರೆಯ, ಸೀರೆಯೊಳಗೊಂದ್ ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೊಡೆ, ನಿಮ್ಮಾನೆ ನಿಮ್ಮ ಪ್ರಮತರಾನೆ ಕೂಡಲ ಸಂಗಮ ದೇವ ಅಂತಾರ. ಇಂಥವ್ರಿಗೆ ಶರಣರಂದ್ರು, ಇಂಥವ್ರಿಗೆ ಮಹಾತ್ಮರಂದ್ರು, ಇಂಥವ್ರಿಗೆ ಜ್ಞಾನಿಗಳಂದ್ರು. ನೋಡ್ರಿ ಅವ್ರಂತಾರ, ಹೊಣ್ಣಿನೊಳಗೊಂದು ಅರೆಯ. ಹೊನ್ನಂದ್ರೆ ಏನ್ರಿ, ಬಂಗಾರ. ತೊಲಿಗಟ್ಲೆ ಅಲ್ರಿ, ಕೆಜಿಗಟ್ಲೆ ಅಲ್ಲ. ಎಟ್ರಿ ಆ ವರಿ ಅಂದ್ರ ಒಂದು ಗುಂಜಿ ಅಂತಿರ್ಲ ನೀವು, ಆ ಗುಂಜಿ ಒಳಗ ಒಂದು ಎಳಿ ಮತ್ತ ಅಟ್ಟನಿ. ಅದಕ್ಕತ್ತಾರ ಹೊಣ್ಣಿನೊಳಗೊಂದು ಅರೆಯ, ಆ ಬಂಗಾರದೊಳಗ ಒಂದು ಎಳಿ ಕೊಡ್ತನಂದ್ರು ನನಗ ಬ್ಯಾಡ ಅಂತಾರ ಬಸವಣ್ಣ ಅವರು. ಹೊಣ್ಣಿನೊಳಗೊಂದು ಅರೆಯ, ಸೀರೆಯೊಳಗೊಂದು ಎಳೆಯ. ಇಡೀ ಸೀರಿನ ಅಲ್ಲ, ಆ ಸೀರೆ ಒಳಗ ಒಂದು ಎಳಿ, ಅದನ್ನು ಕೊಡ್ತನಂದ್ರು ಬ್ಯಾಡ ಅಂದ್ರ ಅವ್ರ. ಸೀರೆಯೊಳಗೊಂದ ಎಳೆಯ, ಅನ್ನದೊಳಗೊಂದ ಅಗುಳ. ಕ್ವಿಂಟಲ್ ಗಟ್ಲೆ ಅಲ್ರಿ, ಎಟ್ರಿ ಒಂದು ಅಗಳ. ಇಂದಿಂಗೆ ನಾಳಿಂಗೆ ಬೇಕೆಂದೊಡೆ, ನಮಗಿಂದ ನಾಳೆ ಬೇಕಂದ್ರ. ನೋಡ್ಬೇಕಾರ ನೀವು, ನಾಳೆ ಚಿಂತೆ ಮಾಡವ್ರ ಯಾರ್ರಿ? ಯಾರ? ನಾವಟ್ಟ ಮನುಷ್ಯರ. ನಾ ಕೇಳ್ತೇನೆ ನಿಮ್ಮನ, ಈ ದನ ಕರ ಪಶು ಪಕ್ಷಿ ನಾಳೆ ಬೇಕತ್ತೇನ್ರ ತೆಗೆದು ಇಟ್ಕೊಂಡಾವನ್ರಿ? ನಿಮ್ಮನ್ನ ಕೇಳಾಕತ್ತೇನ, ಇಟ್ಕೊಂಡಾವ್ರಿ? ಯಾವ ನಾಯಿ ಇಟ್ಕೊಂಡದೋ, ನರಿ ಇಟ್ಕೊಂಡದನೋ, ಯಾವ ದನ ಕರ ಯಾವರೇ ಪ್ರಾಣಿ ಪಕ್ಷಿ ನನಗ ನಾಳೆ ಬೇಕು ಅಂತೇಳಿ ಏನ್ರ ತೆಗೆದು ಇಟ್ಕೊಂಡಾವನ್ರಿ? ನಾಳೆ ಚಿಂತೆ ಮಾಡಾವ ಯಾರೇ? ಮನುಷ್ಯ ಅಟ್ಟ. ಮನುಷ್ಯ ನೋಡ್ರಿ, ಇದು ಎಲ್ಲ ಬೇಕು ಬೇಕು ಅಂತಕ್ಕಂಥ ಬಯಕೆ ಪ್ರಾಣಿ ಪಕ್ಷಿಗಳಿಗಿಲ್ಲ. ಆದ್ರ ಆ ಬಯಕೆ ಯಾರಿಗೆ ಅತ್ತಾರ? ಕೇವಲ ಮನುಷ್ಯನಿಗೆ ಮಾತ್ರ ಅದ. ಅದಕ್ಕೆ ಶರಣರು ಹೇಳ್ತಾರ, ಇಂದಿಂಗೆ ನಾಳಿಂಗೆ ಬೇಕೆಂದೊಡೆ, ನನಗಿಂದ ಬೇಕು ನಾಳೆ ಬೇಕು ಅನ್ನಂದ್ರ ನಿಮ್ಮಾನೆ ನಿಮ್ಮ ಪ್ರಮತರಾನೆ ಕೂಡಲ ಸಂಗಮ ದೇವ ಅಂತಾರ ಶರಣರು. ಆ ಪ್ರಮಾಣ ಮಾಡಿ ಹೇಳ್ತಾರ ಅವರು. ಹಂಗೇನ್ರಿ ಅದಕ್ಕೆ ಇದ್ದಾರ ಶರಣರ ಯಾವ ಬಸವಣ್ಣ ಅವರ ಕಾಲಕ್ಕಿರ್ತ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳಿ ಬರ್ತಾರ. ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಅಂತ ಹೇಳಿ. ಆ ಆಯ್ದಕ್ಕಿ ಮಾರಯ್ಯ ಅವನ ಕಾಯಕ ಯಾವುದ್ರಿ ಅದಕ್ಕೆ ಇದ್ದಾರ? ಬಸವಣ್ಣನ ಆಸ್ಥಾನದಲ್ಲಿ ಬಿದ್ದಿರತಕ್ಕಂಥ ಅಕ್ಕಿಯನ್ನ ಆಯ್ಕೊಂಡು ಬರ್ತಿದವ. ನೋಡ್ರಿ, ಶರಣರು ತಮ್ಮ ಜೀವನವನ್ನ ಕಾಯಕ ಮಾಡಿ ಬದುಕಿರವರು. ಅವ್ರು ಏನ್ ಮಾಡ್ರು ಅದಕ್ಕೆ ಇದಾರ? ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ದಿನ ಬಸವಣ್ಣ ಆಸ್ಥಾನದಲ್ಲಿ ದಾಸೋಗದಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿಯನ್ನ ಆಯ್ಕೊಂಡು ಬರ್ತಿದ್ರು. ಆಯ್ಕೊಂಡು ಬರ್ತಿದ, ಬಂದು ಏನು ಮಾಡ್ತಿದ ಆತ ಪ್ರಸಾದ ಮಾಡಿ, ಹೆಂಡತಿ ಕೊಟ್ಟಾಗ ಹೆಂಡತಿ ಅದನ್ನ ಪ್ರಸಾದ ಮಾಡಿ ದಿನ ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸಿ ಅವರು ಊಟ ಮಾಡ್ತಿದ್ರು. ಯಾರೇ? ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ. ಇದು 12ನೇ ಶತಮಾನದಾಗ. ಹಂಗೇನು ಅದಕ್ಕೆ ಇದಾರ, ಒಂದು ದಿನ ಏನು ಮಾಡಿದ ಅದಕ್ಕೆ ಇದಾರ, ಮಾರಯ್ಯ ಹೆಚ್ಚಿಗೆ ಅಕ್ಕಿಯನ್ನ ತಂದ ಆ ಜಾಗದಾಗ ನೀವೇನ್ರಿ ಇದ್ರಿ ಅಂದ್ರೆ ನಮ್ಮ ಮೌಗಳ ನೀವೇನಂತೀರಿ? ಚಲೋ ಆತವಾ, ಒಮ್ಮೆ 4 ದಿನ ತಂದಿ ಒಳ್ಳೇದಾತ ಅಂತಿದ್ರಿ, ಹೌದಲ್ಲ? ಆದ್ರ ಲಕ್ಕಮ್ಮ ಹಂಗ ಅನ್ಲಿಲ್ಲ. ಅಕ್ಕಿ ಲಕ್ಕಮ್ಮ ಗಂಡನಿಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ಯಾಕ್ರಿ ಅತ್ತಾರ? ನಿಮ್ಗೊಂದು ಹೆಸರದ. ಏನ್ರಿ ಅತ್ತಾರ? ಧರ್ಮ ಪತ್ನಿ ಅಂತೇಳಿ. ತಾಯಂದ್ರಿಗೆ ಏನ್ ಹೆಸರೈತಿ? ಏನಂತಾರ ನಿಮಗ? ಧರ್ಮ ಪತ್ನಿ.
ಧರ್ಮ ಪತ್ನಿ ಬೇರೆ, ಕರ್ಮ ಪತ್ನಿ ಬೇರೆ. ಆಯ್ದಕ್ಕೆ ಲಕ್ಕಮ್ಮ ಯಾವ ಪತ್ನಿ ಇದ್ಲು ಅಂದ್ರೆ ಧರ್ಮ ಪತ್ನಿ ಇದ್ಲ. ಧರ್ಮದ ಕಾರ್ಯದಲ್ಲಿ ಯಾವ ಹೆಣ್ಮಗಳಿಗೆ ಗಂಡನಿಗೆ ಪ್ರವೃತ್ತಿ ಮಾಡ್ತಾ ಇದ್ದಾಳ ನೋಡ. ನೀ ದಾನ ಮಾಡೋ, ಧರ್ಮ ಮಾಡೋ, ಪುರಾಣ ಕೇಳಾಕ್ ಹೋಗು, ಪ್ರವಚನ ಕೇಳಾಕ್ ಹೋಗು, ಶಾಸ್ತ್ರ ಕೇಳಾಕ್ ಹೋಗು ಅಂತೇಳಿ ಯಾವ ಈ ಧರ್ಮ ಕಾರ್ಯದಲ್ಲಿ ಯಾವ ಹೆಣ್ಮಗಳ ಗಂಡನನ್ನ ಪ್ರವೃತ್ತಿ ಮಾಡ್ತಾ ಇದ್ದಾಳ, ಧರ್ಮ ಕಾರ್ಯದಲ್ಲಿ ಸಹಭಾಗಿ ಆಗ್ತಾಳ, ಗಂಡ ದಾನ ಧರ್ಮ ಮಾಡುವಾಗ ಇನ್ನೂ ಮಾಡತ್ತೇಳಿ ಅವಕ್ಕೆ ಹೇಳ್ತಾ ಇದ್ದಾಳ, ಆಕಿಗೆ ಏನ್ ಅನ್ಬೇಕ್ರಿ? ಧರ್ಮ ಪತ್ನಿ ಅನ್ಬೇಕು. ಇನ್ನ ಕರ್ಮ ಪತ್ನಿ ಅಂದ್ರ ಗಂಡ ಯಾವ ಶೆರೆ ಕುಡ್ಯಾಕ ಹೊಕ್ಕಿದ, ಶೆರೆ ಕುಡ್ಯಾಕ ಹೋಗಾಕ ಅವಂಗ ರೊಕ್ಕ ಕೊಡ್ತಿದ್ಲು, ಇಂಥ ಅಧರ್ಮ ಕಾರ್ಯದಲ್ಲೇ ಪ್ರವೃತ್ತಿ ಮಾಡ್ತಾ ಇದ್ಲು ಗಂಡನ ಅಂತಂದ್ರ ಆಕಿಗೆ ಏನ್ ಅನ್ಬೇಕ್ರಿ ಅತ್ತಾರ? ಕರ್ಮ ಪತ್ನಿ ಅನ್ಬೇಕ. ಧರ್ಮ ಪತ್ನಿ ಬ್ಯಾರೆ, ಕರ್ಮ ಪತ್ನಿ ಬ್ಯಾರೆ. ಹಂಗೇನು ಅಕ್ಕಿ ಇದಾರ, ಐದಕ್ಕಿ ಲಕ್ಕಮ್ಮ ಗಂಡನಿಗೆ ಉಪದೇಶ ಮಾಡ್ತಾ ಇದ್ದಾಳ. ಆ ಅಕ್ಕಿಯನ್ನು ತಂದಾಗ ತೆಗೆದು ಇಟ್ಕೋಲಿಲ್ರಿ ಅಕ್ಕಿ. ಅಕ್ಕಿ ಅಂತಾಳ, ಒಮ್ಮನವ ಮೀರಿ ಇಮ್ಮನವ ತಂದಿರಿ. ದಿನ ಒಂದ ಮನ ತರ್ತಿದ್ರಿ, ಇವತ್ತೆರಡು ತಂದರಿ, 2 ಮನ ತಂದರಿ. ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಏನ ನಿಮ್ಮ ಮನಪೂರ್ವಕವಾಗಿ ಇದನ್ನ ಕಟ್ಕೊಂಡು ಬಂದರ್ಯೋ, ಅಥವಾ ಬಸವಣ್ಣ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ ಇದನ್ನ ಮಾಡ್ಯಾನೋ? ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾಳ. ಗಂಡನಿಗೆ ಉಪದೇಶ ಮಾಡ್ತಾಳ, ನೀವು ಎಲ್ಲಿಂದ ತಂದರ್ಲ್ಯ ಸರಳ ಹೋಗ್ರಿ ಅಂದ. ಸರಳ ಹೋಗಿ ಉಳಿದ ಅಕ್ಕಿಯನ್ನು ನಾವು ದಿನ ಎಷ್ಟು ತರ್ತಿದ್ವಿ ಅಟ್ಟು ಇಟ್ಕೋ, ಉಳಿದುದು ಏನು ಮಾಡುವತ್ತಾರ ಸರಳ ಅಲ್ಲೇ ಹೋಗಿ ಸುರಿಬಾ ಅಂತ ಹೇಳ್ತಾಳ ಗಂಡನಿಗೆ. ಆಗ ಮಾರಯ್ಯ ಅಂತಾನ, ಏ ಮಾರೈತಿ, ಅಕಸ್ಮಾತ್ ಹೋಗಿ ಸುರುವಾಕ್ ವಾದ್ನ್ಯಾರ ಬಸವಣ್ಣ ಎಟ್ ಸೊಕ್ಕ ಬಂದೈತಿ ನೋಡ ಮಾರಯ್ಯನಿಗೆ ಅಂದಿಗಿನ್ ನಾನು ಬ್ಯಾಡ ಅಂತ ಹೇಳ್ತಾಳ ಅವ ಗಂಡತಿಗೆ. ಆಗ ಹೆಂಡತಿ ಇನ್ನೊಂದು ಮಾತು ಹೇಳ್ತಾಳ ಗಂಡನಿಗೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಸೆ ಎಂಬುದು ಅರಸಿಂಗಲ್ಲದೆ, ಅರಸಿಂಗ ಅಂದ್ರೆ ಏನ್? ರಾಜರು. ಈಗ ಆಸೆ ಭಾಳ ಇರ್ತದೆ. ಯಾರಿಗಿರ್ತದೆ ಗೊತ್ತೇನ್ರಿ? ಸಾವುಕಾರ ಮಂದಿಗೆ ಭಾಳ ಆಸೆ ಇರ್ತದೆ, ಹೌದಲ್ರಿ? ಬಡ್ರಿಗೆ ಭಾಳ ಆಸೆ ಇರಂಗಿಲ್ಲ. ಅವು ಏನಾಡು ದುಡ್ಕೊಂಡು ಬಂದಿರ್ತಾವ, ಇವತ್ತಿನ ಒಂದಿನ ದಾಟಿ ತೆಳಪ ಸಾಕಂತಾವ. ಯಾರ್ರಿ? ಬಡ್ರು. ಆದ್ರೆ ಇವ್ರು ಏನಿರ್ತಾರಲ್ಲ ಸಾವುಕಾರಗಳ ಮಂದಿ, ಇನ್ನೂ ಮಾಡಿ ಮ್ಯಾಗ ಮಾಡಿ ಕಟ್ಟಿಸ್ಬೇಕು, ಹೊಲದ ಮ್ಯಾಗ ಹೊಲ ತಗೋಬೇಕು, ಕಾರ್ ಮ್ಯಾಗ ಕಾರ್ ತಗೋಬೇಕು, ಹೌದಲ್ರಿ? ಇವೆಲ್ಲ ಒಂದಾಗ ಯಾಕ್ರಿ ಅಂದ್ರೆ ಲಾಭಾತ್ ಲೋಭೋ ಪ್ರವರ್ತತೆ. ಮನುಷ್ಯನಿಗೆ ಆಸೆ ಭಾಳ ಯಾರಿಗಿರ್ತದ ಅಂದ್ರೆ ಈ ಸಾವುಕಾರ ಮಂದಿಗೆ ಆಸೆ ಭಾಳ ಇರ್ತೈತಿ, ಬಡ್ರಿಗೆ ಆಸೆ ಇರಂಗಿಲ್ಲ. ಅದಕ್ಕೆ ನಾ ಹೇಳಿಲ್ರಿ, ಮತ್ತೆ ಬಸವಣ್ಣ ಅಕ್ಕಮ್ಮ ಹೇಳ್ತಾಳೆ ಇದನ್ನ, ಆಸೆ ಎಂಬುದು ಅರಸಿಂಗಲ್ಲದೆ. ಆಸೆ ಸಾವುಕಾರ ಮಂದಿಗೆ ಇರ್ತೈತೆ, ಅದ ರಾಜರಿಗೆ ಇರ್ತೈತೆ. ಅದ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಶಿವಭಕ್ತರಿಗೆ ಆಸೆ ಇರಂಗಿಲ್ಲ. ರೋಷ ಎಂಬುದು ಅಜಾತರಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಕೋಪ ಯಾರಿಗಿರ್ತದೆ? ಭಕ್ತರಿಗೆ ಇರಂಗಿಲ್ಲ, ಯಮದೂತರಿಗೆ ಇರ್ತದ. ಅದಕ್ಕ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಏನು ಮಾಡಿದ ಅದಕ್ಕೆ ಇದ್ದಾರ, ಮಾರಯ್ಯ ಹೋಗಿ ಅಕ್ಕಿಯನ್ನ ಸುರಿವೆ ತನ್ನ ದಿನ ಎಟ್ಟು ತರ್ತಿದ ಅಟ್ಟ ತಗೊಂಡು ಬಂದ. ಇವ್ರಿಗೆ ಅಂತಾರೆ ಏನ್ರಿ ಅಂತಾರ? ಶರಣರು. ಇವ್ರಿಗೇನಂತಾರೋ? ಸಂತರು, ಮಹಾತ್ಮರು. ಹಂಗೇನು ಅದಕ್ಕೆ ಇದ್ದಾರ. ಮನುಷ್ಯನಿಗೆ ಇನ್ನೊಂದು ತಿಳ್ಕೋರಿ ನೀವು, ಎಟ್ಟು ಗಳಿಸಿರು ಕೂಡ ಒಂದಿನ ಬಿಟ್ಟ ಹೋಗ್ಬೇಕರ್ಲ, ಹೌದಲ್ರಿ? ಎಷ್ಟು ನೀವು ಬೇಕಾದಟ್ಟು ಗಳಿಸ್ರಿ, ಎಷ್ಟು ಗಳಿಸಿರು ಕೂಡ ಇಲ್ಲೇ ಬಿಟ್ಟ ಹೋಗ್ಬೇಕಿದ್ರೆ ಹೇಳ ನಮ್ಮ ಸ್ವಾಮೀಜಿ ಅವರು. ಯಾರು ಇದನ್ನ ಬರುವಾಗೂ ಬತ್ತಲೆ ಬರಾಗ ಹೆಂಗ್ ಬಂದದ್ರಿ? ಕೈ ತುಂಬ ಪಾಟ್ಲಿ ಇಟ್ಕೊಂಡ, ಬಳಿ ಇಟ್ಕೊಂಡ, ಕೊಳ ತುಂಬ ಡಾಗಿನಿ ಇಟ್ಕೊಂಡ, ಏನಾರ ಎಲ್ಲ ತಗೊಂಡು ಬಂದಿವ್ರಿ? ಏನು ತಂದಿಲ್ಲ. ಬರಾಗ ಹೆಂಗ ಬಂದಿದಾರ? ಬರುವಾಗೂ ಬತ್ತಲೆ, ಹೋಗುವಾಗೂ ಬತ್ತಲೆ, ಬಂದು ಹೋಗುವ ನಡುವೆ ಬರೇ ಕತ್ತಲೆ. ಬರುವಾಗೂ ಏನೂ ತಂದಿಲ್ಲ ಪುಣ್ಯಾತ್ಮರೇ, ಹೋಗುವಾಗೂ ನಾವು ಏನೂ ಒಯ್ಯಂಗಿಲ್ಲ.
ಇಷ್ಟೆಲ್ಲ ನೀ ಆಸೆ ಪಟ್ಟ ಬೇಕು 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 ಅಂತ ಹೇಳಿ ಗಳಿಸಿ 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 ಇಟ್ಟ ಏನು ಮಾಡ್ತೆ? ಅದಕ್ಕೆ ಒಬ್ಬ ಕವಿ ಹೇಳ್ತಾನ, ಎಷ್ಟು ದಿನ ಇಲ್ಲೇ ಇರತೆ ನಿನ್ನ ಮನಿ ಬ್ಯಾರೆ ಐತಿ. ಹೌದಲ್ರಿ? ನಮ್ಮ ಮನಿ ಇದಲ್ಲ, ಒಂದು ಮನಿ ಒಂದು ಬ್ಯಾರೆ ಐತಿ, ಐತಿಲ್ರಿ ನಮ್ದ? ಆ ಎಷ್ಟು ದಿನ ಇಲ್ಲೇ ಇರ್ತೀನಿ, ಎಷ್ಟು ದಿನ ಇರಾಮದೀಪ? ಇಷ್ಟೆಲ್ಲ ಆಸೆ ಪಟ್ಟ ಗಳಿಸಿ 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 ಎಲ್ಲವೂ ಒಂದಿನ ಏನಾಗಿದೆ ಅಂತಾರ, ಬಿಟ್ಟು ಹೋಗುದದ. ಅದಕ್ಕೆ ಶರಣರೇ ಅಂದ್ರು, ನಿಮ್ಮ ಶರಣರ ಸುಳ್ನುಡಿ. ಅವ್ರಂತಾರ, ಶರಣರ ನಿಮ್ಮ ಮಹಾತ್ಮರ ಒಂದು ಎರಡು ವಾಣಿಯನ್ನ ನುಡಿಯನ್ನ ಕೇಳ್ತಕ್ಕಂಥ ನಿಮ್ಮ ಸುಳ್ನುಡಿ ಇತ್ತೊಡೆ ನಿಮ್ಮ ನಿತ್ಯ ಕಾನ ರಾಮನಾಥ ಅಂದ್ರವ್ರು. ಈಗೇನ ಶರಣರ ಮಹಾತ್ಮರ ಇಲ್ಲೆಲ್ಲ ಮಹಾತ್ಮರ ನುಡಿಯನ್ನ ಕೇಳಾಕೈತಿರ್ಲ್ಯ, ಇಂಥದ್ದನ್ನ ನನಗ ಶರಣರ ಸಂಘವನ್ನ, ಮಹಾತ್ಮರ ಸಂಘವನ್ನ, ಜ್ಞಾನಿಗಳ ಸಂಘವನ್ನ, ಅವರ ನುಡಿಗಳನ್ನ ಕೇಳುವಂತ ಅವಕಾಶವನ್ನ ನನಗ ಸದ್ಗುರುನಾಥ ಹೇ ಪರಮಾತ್ಮ ಕೊಡು ಅಂತ ಹೇಳಿ ಶರಣರ ಕೇಳ್ಕೊಂಡಾರ ಪುಣ್ಯಾತ್ಮರೇ. ಹಂಗ ಪರಮಾತ್ಮನ ಹತ್ಯಾರ ಎಲ್ಲ ಏನ್ ಕೇಳ್ರು ಕೂಡ ಒಂದಿನ ಏನಾಗ್ಯದ ಅದಕ್ಕೆ ಇದಾರ ಕೈ ಬಿಟ್ಟ ಹೋಗ್ತಕ್ಕಂಥದ ನಾವು ಕೇಳುವುದದ. ಅದಕ್ಕೇನು ಅದಕ್ಕೆ ಇದಾರ ಬಹಳ ಸಂತೋಷ. ನಮ್ಮ ಹುಣಸಿಕಟ್ಟಿಯ ಸದ್ಭಕ್ತರು ಹೇಗದಿರಿ ಅದಕ್ಕೆ ಇದಾರ ನೋಡ್ರಿ, ಎಲ್ಲರೂ ಒಂದ. ಈ ಬೀರಲಿಂಗೇಶ್ವರ ಜಾತ್ರೆಯನ್ನ ಇಲ್ಲೆಲ್ಲ ಕನಕದಾಸರು ಒಂದು ಮಾತು ಹೇಳ್ತಾರ, ಕುಲ 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 ಎಂದು ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ್ಯಾ 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 ಅಂತೇಳಿ ಹೇಳಿದಾರ. ಎಲ್ಲ ಇಲ್ಲಿ ಜಾತಿ ಮತ ಪಂಥ ಕುಲ ಗೋತ್ರ ಎನ್ನದೆ ಎಲ್ಲರೂ ಇಡೀ ನಮ್ಮ ಹುಣಸಿಕಟ್ಟಿಯ ಸದ್ಭಕ್ತರು ಎಲ್ಲರೂ ಕೂಡಿ ಆ ಬೀರಲಿಂಗೇಶ್ವರ ಸುಂದರವಾದ ಒಂದು ದೇವಸ್ಥಾನವನ್ನ ಕಟ್ಟಡವನ್ನ ಕಟ್ಟಿದಿರಿ. ಅದರ ಕಟ್ಟಡದ ಉದ್ಘಾಟನೆ ಆಗಲಿ, ಹಂಗ ಮೂರ್ತಿಯ ಪ್ರತಿಷ್ಠಾಪನೆ ಆಗಲಿ, ಕಳಸಾರೋಹಣ ಆಗಲಿ, ಎಲ್ಲರೂ ಗ್ರಾಮಸ್ಥರೆಲ್ಲ ಕೂಡಿ ನಮ್ಮ ಯಾವ ಕವಲಗುಡ್ಡದ ಪರಮ ಪೂಜ್ಯರ ಅವರ ಒಂದು ಮಾರ್ಗದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ನಾವು ಕೂಡ ಈ ಹುಣಸಿಕಟ್ಟಿ ಗ್ರಾಮ ನಮಗೇನು ಹೊಸಾದ ಅಲ್ಲ. ಯಾಕ್ರಿ ಅಂತಾರೆ, ಇಲ್ಲೇನ ನಾವು ನೇನಾಳ ಸ್ವಾಮಿಗಳು ಕಲ್ಮೇಶ್ವರ ದೇವಸ್ಥಾನಕ್ಕೆ ವರ್ಷ ಜಾತ್ರೆಗೆ ಶಿವರಾತ್ರಿಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸ್ತಾ ಇದ್ದೀರಿ. ನಾವು ಬರ್ತಾನ ಇದೇ ಪುಣ್ಯಾತ್ಮರೇ ಅಂತ ಯಾವ ಎಲ್ಲ ಗ್ರಾಮಸ್ಥರ ಕೂಡಿ ಇಂಥ ಸುಂದರವಾದ ಕಾರ್ಯಕ್ರಮವನ್ನ ತಾವು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಆ ಬೀರಲಿಂಗೇಶ್ವರ ತಮಗೆಲ್ಲರಿಗೂ ಏನು ಮಾಡಲಿ ಅದಕ್ಕೆ ಇದ್ದಾರ ಆಯುಷ್ಯ ಆರೋಗ್ಯ ಸಂಪತ್ತ ಮೋಕ್ಷ ಎಲ್ಲವನ್ನೂ ಕೊಟ್ಟ ಆ ಪರಮಾತ್ಮ ಕರುಣಿಸಲಿ ಅಂತೇಳಿ ಆ ಮಹಾಗುರುವಿನಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಹರ ಓಂ ತತ್.